ಮಿತ್ರರಿಗೆ ವಂದಿಸಿದ ಇದೇ ಭಾನುವಾರ ಸಾಯಂಕಾಲ 6 ಗಂಟೆಗೆ ಕುಂದವಾಡ ಕೆರೆ ಹತ್ರ ತೋಟದಲ್ಲಿ ನಮ್ಮ ಸಂಚಾರಿ ಕುರಿಗಾರರ ಮಹಿಳೆಯರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂವಾದ ಕಾರ್ಯಕ್ರಮಕ್ಕೆ ಈ ವಿಷಯಕ್ಕೆ ಸಂಬಂಧಿಸಿದ ಇದು ಭಾನುವಾರ ಅವ್ರದ್ದು 3 ಕಾರ್ಯಕ್ರಮಗಳಿದಾವೆ. ಬೆಳಿಗ್ಗೆ ಒಂದು ಮಹಿಳಾ ಮತ್ತು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ. ಅದಾದ್ಮೇಲೆ ಕನ್ನಡ ರಾಜ್ಯೋತ್ಸವ ರಕ್ಷಣಾ ವೇದಿಕೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆಗೆ ಕುಂದವಾಡ ಕೆರೆ ಹತ್ರ ಒಂದು ತೋಟದಲ್ಲಿ ನಮ್ಮ ಸಂಚಾರಿ ಕುರಿಗಾರರು ಅನುಭವಿಸ್ತಿರುವ ಮತ್ತು ಸಂಚಾರಿ ಕುರಿಗಾರ ಮಹಿಳೆಯರು ಅನುಭವಿಸ್ತಿರುವ ನೋವುಗಳ ಬಗ್ಗೆ, ಆಮೇಲೆ ಅವರು ಕುಟುಂಬದಲ್ಲಿ ಮಹಿಳೆಯರ ತುಂಬಾ ಶ್ರಮಜೀವಿಗಳಾಗಿದ್ದು ಮಹಿಳೆಯರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಸಂವಾದ ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಸಂಚಾರಿ ಕುರಿಗಾರರು ಬಹುಪಾಲು ದಿನಗಳು ಸಂಚಾರದಲ್ಲೇ ಅವರು ತಮ್ಮ ಕುಟುಂಬಗಳನ್ನು ಮೇಕೆ ಕುರಿಗಳ ಹಿಂಡಿನೊಂದಿಗೆ ಅಲೆಮಾರಿ ಜೀವನ ನಡೆಸ್ತಾರೆ. ಈ ಟೈಮ್ನಾಗೆ ನಮ್ಮ ಸಂಚಾರಿ ಕುರಿಗಾರರ ಮಹಿಳೆಯರಿಗೆ ಕೆಲವು ಕಡೆ ದೌರ್ಜನ್ಯ ಆಗ್ತಾ ಇದೆ. ಮತ್ತೆ ನಮ್ಮ ಸಂಚಾರಿ ಕುರಿಗಾರರು ಸಮೇತ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರ ಸಮಸ್ಯೆಗಳನ್ನ ಆಲಿಸಕ್ಕೋಸ್ಕರನ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸ್ತಿದ್ದಾರೆ. ಅವರ ನೋವನ್ನ ಇದಕ್ಕೆ ಮಾಡಿ ಸ್ಪಂದಿಸಿ ಸರ್ಕಾರದ ಲೆವೆಲ್ ಅಲ್ಲಿ ನಮಗೆ ಆಗ್ತಾ ಇರೋಂಥ ನೋವುಗಳನ್ನ ಬಗೆಹರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅವ್ರನ್ನ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸಂವಾದ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲಾದ್ಯಂತ 200ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ನಮ್ಮ ಕುರಿಗಾರರು ಕುರಿಗಾಯಿ ಮಹಿಳೆಯರು ಆಗಮಿಸ್ತಿದ್ದಾರೆ. ಮತ್ತು ದಾವಣಗೆರೆ ಸುತ್ತಮುತ್ತಲ ಜಿಲ್ಲೆಯಿಂದ ಆಗಮಿಸ್ತಿದ್ದಾರೆ ಸರ್. 200ಕ್ಕಿಂತ ಹೆಚ್ಚು ನೀವೆಲ್ಲ ಮಾಧ್ಯಮ ಮಿತ್ರರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂಚಾರಿ ಕುರಿಗಾರರು ಅನುಭವಿಸ್ತಿರೋ ನೋವನ್ನ ರಾಜ್ಯ ಮಟ್ಟಕ್ಕೆ ತಲುಪಿಸಕ್ಕೆ ಅನುಕೂಲ ಆಗಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ. ಆದ್ದರಿಂದ ತಾವೆಲ್ಲರೂ ಆಗಮಿಸಬೇಕಾಗಿ ತಾವು ಈ ಪತ್ರಿಕಾ ಮುಖಾಂತರ ನಾವು ಬೇಡ್ಕೊಳ್ತೀವಿ. ತೋಟ ಇದೆ ಸರ್, ಕುಂದವಾಡ ಕೆರೆ ತೋಟ ಅಲ್ಲ ಮುಂದೆ. ಯಾಕಂದ್ರೆ ನೈಜ ಇದಾಗ್ಬೇಕು ಅಂತ ಅವ್ರು ಎಲ್ಲಿ ಮಳೆಗ ಇದರಲ್ಲಿ ಟೆಂಟ್ ಹಾಕಿರ್ತಾರಲ್ಲ ಆ ಭಾಗದಲ್ಲೇ ಅವ್ರ ಜೊತೆ ರಾತ್ರಿ ಸಂವಾದ ಕಾರ್ಯಕ್ರಮ. ಯಾಕಂದ್ರೆ ರಾತ್ರಿ ದಿನಗಳಲ್ಲಿ ಬೆಳಗಿನ ಹೊತ್ತಿನಲ್ಲಿ ನಮ್ಮ ಸಂಚಾರಿ ಕುರಿಗಾರ ಮಹಿಳೆಯರು ಬಹಳ ನೋವುಗಳು ಅನುಭವಿಸ್ತಾ ಇದಾರೆ. ಯಾಕಂದ್ರೆ ಕೆಲವರು ದೌರ್ಜನ್ಯ, ಕಳ್ಳಕಾಕರು ದೌರ್ಜನ್ಯ, ಬೇರೆ ದೌರ್ಜನ್ಯಗಳನ್ನ ತಡೆಯಕ್ಕೋಸ್ಕರ ಕೆಲವು ಕಡೆ ನಮ್ಮ ಶಿಗ್ಗಾಂವ್ನಲ್ಲಿ ನಮ್ಮ ಮಹಿಳೆಗೆ ಜೊತೆ ಅತ್ಯಾಚಾರ ಆಯ್ತು. ಅವಾಗ ನಾವು ರಾಜ್ಯಾದ್ಯಂತ ಪ್ರತಿಭಟಿಸಿದ್ವಿ. ಆ ತರ ಆದಂತರಿಗೆ ಒಂದು ಸ್ಪೆಷಲ್ ನಮ್ಮ ಮಹಿಳಾ ಕುರಿಗಾರರಿಗೆ ಆ ಮಹಿಳೆಯರ ಮೇಲೆ ಆಗಂತ ದೌರ್ಜನ್ಯಕ್ಕೆ ಒಂದು ಸ್ಪೆಷಲ್ ಕಾನೂನು ತರಬೇಕು ಅನ್ನೋದು ಸಮೇತ ನಾವು ಈ ಪ್ರೆಸ್ ಮೀಟ್ ಮತ್ತು ನಾಳೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಸಹ ನಾವು ಮನವಿಯನ್ನು ಅರ್ಪಿಸ್ತಿದ್ದೇವೆ. ಯಾಕಂದ್ರೆ ಅವ್ರ ಮೇಲೆ ಆಗಂತ ದೌರ್ಜನ್ಯಕ್ಕೆ ಒಂದು ಸ್ಪೆಷಲ್ ಕಾನೂನು ತಂದ್ರೆ ಅಟ್ಲೀಸ್ಟ್ ನಮ್ಮ ಮಹಿಳೆಯರಿಗೆ ಸೆಕ್ಯೂರಿಟಿ ಸಿಗುತ್ತೆ ಸರ್. ಸನ್ಮಾನ್ಯ ಇಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಸಂಚಾರಿ ಕುರಿ ಕಾರ್ಡ್ ಮಾಡಿಸ್ಬೇಕು ಅಂತಂದು ಆಗಿದೆ. ಬಟ್ ಅವರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇವ್ರು ಸಂಚಾರಿ ಬೆಳಗಾವಿಂದ ಈ ಕಡೆ ಬಂದಿರ್ತಾರೆ. ಅವ್ರಿಗೆ ಕಾನೂನು ಏನಿದೆ ಅಂದ್ರೆ ಅಲ್ಲಿ ತಹಸೀಲ್ದಾರರು, ಅಲ್ಲಿ ವಿಲೇಜ್ ಅಕೌಂಟೆಂಟ್, ಅಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತಂದಿದ್ದಾರೆ. ಸಂಚಾರಿ ಕುರಿಗಾರರೇ, ಬಟ್ ಇನ್ನು ಸರ್ಟಿಫಿಕೇಟ್ ಕಾರ್ಡ್ಗಳು ಮಾಡಿಸಿಲ್ಲ. ಅದನ್ನು ಸಮೇತ ಚೇಂಜಸ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಎಲ್ಲಿ ಸಂಚಾರಕ್ಕೆ ಬಂದಿರ್ತಾರೋ ಆ ಭಾಗದ VA ಮತ್ತು ಆ ಭಾಗದ ಯಾರ ಲೀಡರಿಂದ ಐಡೆಂಟಿಫಿಕೇಶನ್ ಮಾಡಿಸಿ ಅವರಿಗೆ ಕಾರ್ಡ್ ವಿತರಿಸೋದು ಸಮೇತ ನಾವು ಇದು ಮಾಡ್ಬೇಕು ಅಂತಿದ್ದೀವಿ. ಆಮೇಲೆ ನಮ್ಮ ಮಹಿಳಾ ಆಯೋಗದಿಂದ ನಾವು ಮಹಿಳಾ ಆಯೋಗದ ಜೊತೆಗೆ ಏನು ನಮ್ಮ ಒತ್ತಾಯ ಏನಿರುತ್ತೆ ಅಂತಂದ್ರೆ ನಾವು ಸಂಚಾರಿ ಕುರಿಗಾರರ ಹೆಣ್ಮಕ್ಳಿಗೆ ಒಂದು ಟೆಂಟ್ ಶಾಲೆ ಆ ಥರ, ಯಾಕಂದ್ರೆ ಕಾರ್ಮಿಕ ಮಕ್ಕಳಿಗೆ ಹೆಂಗೆ ಟೆಂಟ್ ಶಾಲೆ ಮಾಡ್ತಾರಲ್ಲ ಆ ಥರ ನಮ್ಮ ಮಕ್ಕಳುಗಳಿಗೂ ಟೆಂಟ್ ಶಾಲೆ ಟೈಪು ಇಲ್ಲ, ಅದಕ್ಕೆ ಒಂದು ವಸತಿ ಶಾಲೆ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಒತ್ತಾಯ ಇದೆ. ಹಿಂದೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕೆಲವು 18 ಅಂಶಗಳ ನಾವು ಬೇಡಿಕೆಗೆ ಇಟ್ಟಿದ್ವಿ. ಅದ್ರ 4 ಅಂಶಗಳು ಬೇಡಿಕೆ ಈಡೇರಿದ್ವು. ಇನ್ನು ಮುಂದಿನ ಬಜೆಟ್ನಲ್ಲಿ ನಾವು ಇನ್ನೂ ಕೆಲವು ಮಹಿಳಾ ಆಯೋಗದ ಅಧ್ಯಕ್ಷರಿಂದ ನಾವು ಈಗಿನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ.